ಎಲ್ರಿಗೂ ನಮಸ್ಕಾರ. ಯೂನಿಕ್ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಪಾಸಿಟರ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಕೆಪಾಸಿಟರ್ ಏರ್ ಕಂಡೀಷನ್ ರೆಫ್ರಿಜರೇಷನ್ ಫೀಲ್ಡಲ್ಲಿ ತುಂಬ ಬಳಕೆಗೆ ಬರುವಂಥ ಒಂದು ಕಾಂಪೊನೆಂಟ್ ಆಗಿದೆ. ನಿಮಗೆ ಯಾವತ್ತಾದರೂ ಮೋಟ್ರ್ ಹೇಗೆ ವರ್ಕ್ ಆಗುತ್ತೆ, ಸಿಂಗಲ್ ಫೇಸ್ ಮೋಟ್ರು ಕೆಪಾಸಿಟರ್ ಬಳಕೆಯಿಂದ ವರ್ಕ್ ಆಗುತ್ತೆ ಅಂತ ನೀವೆಲ್ಲ ಕಡೆಯಲ್ಲಿ ನೋಡಿರ್ಬೋದು. ಸೊ ಕೆಪಾಸಿಟ್ರಲ್ಲಿ ಆ್ಯಕ್ಚುಲಿ ಎರಡು ಟೈಪ್ ಕೆಪಾಸಿಟರ್ ಇರುತ್ತೆ. ಒಂದು ಸ್ಟಾರ್ಟ್ ಕೆಪಾಸಿಟರ್, ಮತ್ತೊಂದು ರನ್ ಕೆಪಾಸಿಟರ್ ಅಂತ. ಮತ್ತು ಕೆಪಾಸಿಟರ್ ನಾವು ಏರ್ ಕಂಡೀಷನಿಂಗ್ ಅವ್ರ ರೆಫ್ರಿಜರೇಷನಲ್ಲಿ ಯೂಸ್ ಮಾಡೋ ಕೆಪಾಸಿಟರ್ಸ್ ಒಂದು ಟೈಪ್ ಕೆಪಾಸಿಟರ್ ಅದೇ. ನಮ್ಮ ಪಿ ಸಿ ಬೋರ್ಡಲ್ಲಿ ಇರುತ್ತೆ, ಕಾರ್ಡಲ್ಲಿ ಇರುವಂಥ ಪಿ ಸಿ ಬೋರ್ಡಲ್ಲಿ ಚಿಕ್ಕದ ಆದ ಕೆಪಾಸಿಟರ್ ನೀವು ನೋಡಿರುವ. ಸೊ ಅದು ಒಂದು ಟೈಪ್ ಕೆಪಾಸಿಟರ್ ಆಗಿರುತ್ತೆ. ಇನ್ನೊಂದು ಕೆಪಾಸಿಟರ್ 3 ಫೇಸಲ್ಲಿ ಪವರ್ ಫ್ಯಾಕ್ಟ್ರಿಯನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು ಕೆಪಾಸಿಟರನ್ನು ಯೂಸ್ ಮಾಡ್ತಾರೆ. ಅದು ಸಹ ಒಂದು ಕೆಪಾಸಿಟರ್ ಆಗಿರುತ್ತೆ. 3 ಟೈಪಿನ ಕೆಪಾಸಿಟರ್ ಬರುತ್ತೆ. ನಾರ್ಮಲಿ ಪಿ ಸಿ ಬೋರ್ಡಲ್ಲಿ ಕಾರ್ಡಲ್ಲಿ ಯೂಸ್ ಮಾಡೋ ಕೆಪಾಸಿಟರ್ ಒಂದು ಟೈಪು, ಇನ್ನೊಂದು ಈ ಥರ ನಾವು ಏರ್ ಕಂಡೀಷನಿಂಗಲ್ಲಿ ಯೂಸ್ ಮಾಡ್ತೀವಿ, ಈ ಥರ ಸಿಂಗಲ್ ಫೇಸಿಗೆ ಯೂಸ್ ಮಾಡೋ ಕೆಪಾಸಿಟರ್, ಮತ್ತೊಂದು 3 ಫೇಸಲ್ಲಿ ಯೂಸ್ ಮಾಡೋ ಕೆಪಾಸಿಟರ್. ನಮಗೆ ಏರ್ ಕಂಡೀಷನಿಂಗ್ ಇಂಪಾರ್ಟೆಂಟ್ ಆಗಿರಬೇಕಿರೋ ಇದು. ಯಾಕಂತ ಹೇಳಿದ್ರೆ ಕಂಪ್ರೆಸರ್ ಓಡಿಸಬೇಕಾದ್ರೂ ನಮ್ಗೆ ಕೆಪಾಸಿಟರ್ ಅವಶ್ಯಕತೆ ಬರುತ್ತೆ. ಯಾಕಂತ ಹೇಳಿದರೆ ಸಿಂಗಲ್ ಫೇಸ್ ಮೋಟ್ರಲ್ಲಿ ಸ್ಟಾರ್ಟಿಂಗಲ್ಲಿ ಕೆಪಾಸಿಟೆನ್ಸ್ ಜಾಸ್ತಿ ಮಾಡಬೇಕಾಗುತ್ತೆ, ಟಾರ್ಕ್ ಬೇಕಾಗಿರುತ್ತೆ ಮೋಟ್ರಿಗೆ. ಆವಾಗ ನಮಗೆ ಸ್ಟಾರ್ಟ್ ಕೆಪಾಸಿಟರ್ ಯೂಸ್ ಮಾಡಬೇಕಾಗತ್ತೆ, ಕೆಲವೊಮ್ಮೆ ರನ್ ಕೆಪಾಸಿಟರ್ ಸಹ ಯೂಸ್ ಮಾಡಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇದೇ ತಿಳ್ಕೊಳ್ಳಿಕ್ಕಿದ್ದೇವೆ, ಸ್ಟಾರ್ಟ್ ಕೆಪಾಸಿಟರ್ ರನ್ ಕೆಪಾಸಿಟಿಗಿರೋ ವ್ಯತ್ಯಾಸಗಳೇನು ಹಾಗೂ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೇವೆ ಅಂತ. ನೀವಿಗೆ ನೋಡ್ಬೋದು, ಇದರಲ್ಲಿ 25 MFD ಅಂತ ಬರುತ್ತೆ. MFD ಅಂತ ಹೇಳಿದ್ರೆ ಇದರ ವ್ಯಾಲ್ಯೂ, ಇದರ ಕೆಪಾಸಿಟೆನ್ಸ್ ಏನಂದರೆ ವ್ಯಾಲ್ಯೂವಲ್ಲಿ ಬರ್ತದೆ MFD. ಮತ್ತು ಬೇರೆ ಬೇರೆ ಕೆಪಾಸಿಟ್ರಲ್ಲಿ ಇದರಲ್ಲಿ ನೋಡ್ಬೋದು 40+6 ಅಂತ ಬರೆದಿದೆ. ಯಾಕಂದರೆ ಇದರಲ್ಲಿ 3 ಪಾಯಿಂಟ್ಗಳಿದೆ. ಸೊ ಇದು ನೀವು ಮುಂಚೆ ನೋಡಿದ್ರಲ್ಲಿ 2 ಪಾಯಿಂಟ್ಗಳಿದೆ. ಇದು ಎರಡು ಸಹ ರನ್ನಿಂಗ್ ಕೆಪಾಸಿಟರ್, ಇದು ಸ್ಟಾರ್ಟಿಂಗ್ ಕೆಪಾಸಿಟರ್ ಅಲ್ಲ, ರನ್ನಿಂಗ್ ಕೆಪಾಸಿಟರ್. ಸೊ ಇದರಲ್ಲಿ 3 ಪಾಯಿಂಟ್ ಯಾಕಂತ ಹೇಳಿದರೆ ಇಲ್ಲಿ 40 ಬರುತ್ತೆ, ಒಂದು ಔಟ್, ಇನ್ನೊಂದು 6 ಅಂತ ಹೇಳಿದರೆ ಒಂದು ನೀವು ಕಂಪ್ರೆಸರಿಗೆ ಯೂಸ್ ಮಾಡಲಿಕ್ಕೆ, ಇನ್ನೊಂದು ಫ್ಯಾನ್ ಮೋಟ್ರಿಗೆ ಯೂಸ್ ಮಾಡಬೇಕಾದ್ರೆ. ಎ ಸಿಯಲ್ಲಿ ಸ್ಪ್ಲಿಟ್ ಎ ಸಿ, ವಿಂಡೋ ಎ ಸಿಯಲ್ಲಿ ಕಂಪ್ರೆಸರ್ ಮತ್ತು ಫ್ಯಾನ್ ಎರಡೂ ಇರುತ್ತೆ. ಒಂದೇ ಕೆಪಾಸಿಟರ್ನಲ್ಲಿ ಎರಡೂ ಕೆಲಸಗಳನ್ನು ಮಾಡಬೇಕಾದ್ರೆ ಈ ಥರ ಕೆಪಾಸಿಟಿ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಬರೆದಿರುತ್ತೆ, ಇಲ್ಲಿ ನೋಡಿ, ಇಲ್ಲಿ ಹರ್ಮೆಟಿಕ್ ಅಂತ ಬರೆದಿದೆ, ಇನ್ನೊಂದರಲ್ಲಿ ಸಿ ಅಂತ ಪಾಯಿಂಟ್ ಇದೆ, ಇನ್ನೊಂದರಲ್ಲಿ ಫ್ಯಾನ್ ಅಂತ ಇದೆ. ಸೊ ಫ್ಯಾನ್ ಅಂತ ಹೇಳಿದರೆ ಫ್ಯಾನ್ ಮೋಟ್ರ್, ಕಂಡೆನ್ಸರ್ ಫ್ಯಾನ್ ಮೋಟ್ರ್ ಯೂಸ್ ಮಾಡಲಿಕ್ಕೆ. ಇಲ್ಲಿ ಹರ್ಮೆಟಿಕ್ ಅಂತ HERM ಬರೆದೆ, ಇದು ನಮ್ಮ ಕಂಪ್ರೆಸರಿಗೆ. ಸಿಯಲ್ಲಿ ಕಾಮನ್ ಪಾಯಿಂಟ್ ಅಂದರೆ ಇಲ್ಲಿ ಒಂದು ಫೇಸ್ ಅಥವಾ ನ್ಯೂಟ್ರಲ್ ಕೊಟ್ಟರೆ ಅದು ಇಲ್ಲಿಂದ ಒಂದು ಔಟ್ ತೊಗೊಳ್ಬೇಕಾಗತ್ತೆ, ಇನ್ನೊಂದು ಇಲ್ಲಿಂದ ಔಟ್ ತೊಗೊಳ್ಲಿಕ್ಕಾಗತ್ತೆ. ಸೊ ಇದು ರನ್ನಿಂಗ್ ಕೆಪಾಸಿಟರ್. ಸ್ಟಾರ್ಟಿಂಗ್ ಕೆಪಾಸಿಟರ್ ನೀವು ನೋಡ್ಲಿಕ್ಕೆ ಈ ಥರ ಹೆವಿಯಾಗಿರುತ್ತೆ, ಬ್ಲ್ಯಾಕ್ ಕಲರ್ ಬಾಡಿಯಲ್ಲಿ ನೀವು ನಾರ್ಮಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಹೆವಿ ಅಂತ ಹೇಳಿದರೆ ಇದು ಸ್ಟಾರ್ಟಿಂಗ್ ಟಾರ್ಕ್ ಕೊಡ್ಲಿಕ್ಕೆ ಮಾತ್ರ. ಇದು ಮತ್ತೆ ಮೋಟ್ರಿಗೆ ಕನೆಕ್ಟ್ ಆಗಿರಬಾರ್ದು, ಇದನ್ನು ಡಿಸ್ಕನೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮೋಟ್ರಲ್ಲಿ ಕನೆಕ್ಟ್ ಆಗಿ ವರ್ಕ್ ಆಗಲ್ಲ, ಸ್ಟಾರ್ಟಿಂಗಲ್ಲಿ ಮಾತ್ರ. ಸೊ ಯಾಕಂದರೆ ಇದರ ವ್ಯಾಲ್ಯೂ ಸಹ ಜಾಸ್ತಿ ಇರುತ್ತೆ. ನೋಡ್ಬೋದು ಇಲ್ಲಿ 156 UF ಅಂತ ಇದೆ. ಸೊ ಇದು ಒಂದು ಸ್ವಲ್ಪ ಮೋಟ್ರ್ ಸ್ಟಾರ್ಟ್ ಆಗಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ಗೆ ಮಾತ್ರ ಇದು ಮೋಟ್ರ್ ಜೊತೆ ಕನೆಕ್ಟ್ ಆಗಿರುತ್ತೆ. ಆಮೇಲೆ ಮೋಟ್ರಿಂದ ಡಿಸ್ಕನೆಕ್ಟ್ ಆಗುತ್ತೆ. ಡಿಸ್ಕನೆಕ್ಟ್ ಆಗಲಿಕ್ಕೆ ವೋಲ್ಟೇಜ್ ರಿಲೇ ಯೂಸ್ ಮಾಡ್ತೇವೆ, ಕರೆಂಟ್ ರಿಲೇ ಯೂಸ್ ಮಾಡ್ತೇವೆ, PTC ರಿಲೇ ಯೂಸ್ ಮಾಡ್ತೇವೆ, ಇಲ್ಲ ಏನಾದರೂ ಸೆಂಟ್ರಿಫಿಕಲ್ ಸ್ವಿಚಸ್ ಯೂಸ್ ಮಾಡಿ. ಯಾವುದೇ ರೀತಿಯಲ್ಲಿ ಆದರೂ ಸಹ ಮೋಟ್ರಿಂದ ಇದನ್ನು ಡಿಸ್ಕನೆಕ್ಟ್ ಮಾಡ್ಕೊಳ್ಳಿ, ವಯರನ್ನು ಡಿಸ್ಕನೆಕ್ಟ್ ಆಗಬೇಕು. ಸೊ ಅದಕ್ಕೆ ಸ್ವಿಚಸ್ ಎಲ್ಲ ಯೂಸ್ ಮಾಡ್ತೇವೆ. ಸೊ ಇದು ಸ್ಟಾರ್ಟಿಂಗ್ ಕೆಪಾಸಿಟರ್, ಬ್ಲ್ಯಾಕ್ ಕಲರ್ ಬಾಡಿಯಲ್ಲಿರುತ್ತೆ, ಹೆವಿ ಆಗಿರುತ್ತೆ. ರನ್ನಿಂಗ್ ಕೆಪಾಸಿಟಿಗೆ ಕಂಪೇರ್ ಮಾಡಿದರೆ ಇದರಲ್ಲಿ ರನ್ನಿಂಗ್ ಕೆಪಾಸಿಟಿ ಅಲ್ಯೂಮಿನಿಯಂ ಬಾಡಿಯಲ್ಲಿ, ಇದು ಬ್ಲ್ಯಾಕಲ್ಲಿ ಸ್ಟಾರ್ಟಿಂಗ್ ಕೆಪಾಸಿಟರ್ ಇರುತ್ತೆ. ಮತ್ತು ಸ್ಟಾರ್ಟಿಂಗ್ ಕೆಪಾಸಿಟ್ರಲ್ಲಿ ಸಹ ಬೇರೆ ಬೇರೆ ಸೈಜಲ್ಲಿ ಬರುತ್ತೆ, ಚಿಕ್ಕದು ಬರುತ್ತೆ, ವ್ಯಾಲ್ಯೂ ಸಹ ಕಮ್ಮಿ ಇದು ಸಹ ಸಿಗುತ್ತೆ. ಇದು ನೋಡ್ಬೋದು 88 106 ಅಂತ ಇದೆ, ಮತ್ತು ಇದು ನೋಡ್ಬೋದು 40 60 ಅಂತ ಇದೆ. ಈ ಬ್ಲ್ಯಾಕ್ ಬಾಡಿಯೆಲ್ಲ ನಾರ್ಮಲಿ ಇರೋದು ಸ್ಟಾರ್ಟಿಂಗ್ ಕೆಪಾಸಿಟ್ರು. ಈ ಥರ ಅಲ್ಯೂಮಿನಿಯಂ ಬಾಡಿಯಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುವಂಥದ್ದು ರನ್ನಿಂಗ್ ಕೆಪಾಸಿಟರ್ ಆಗಿರುತ್ತೆ. ಕೆಪಾಸಿಟರ್ ಒಳಗಡೆ ಏನಿದೆ ಅಂತ ಕೆಲವರಿಗೆ ಗೊತ್ತಿರ್ಬೋದು. ಇದು 2 ಪಾಯಿಂಟ್ ನೋಡ್ಬೋದು, 2 ಪಾಯಿಂಟ್ ಇದ್ರ ಒಳಗಡೆ 2 ಪ್ಲೇಟ್ಗಳಾಗಿರುತ್ತೆ, 2 ಸೈಡ್, ಒಂದು ಮೇಲ್ಗಡೆಯಿಂದ ಅಥವಾ ಒಂದು ಕೆಳಗಡೆ ಅಥವಾ ಸೈಡಲ್ಲಿ ಏನೋ ಆಗಿರ್ಬೋದು. ನಾರ್ಮಲ್ ಆಗಿ ಮೇಲ್ಗಡೆ ಒಂದು ಪ್ಲೇಟ್ ಇರುತ್ತೆ, ಕೆಳಗಡೆ ಒಂದು ಪ್ಲೇಟ್ ಇರುತ್ತೆ. ಆ ಪ್ಲೇಟಿಗೆ ಈ ಇಲ್ಲಿಂದ ವಯರ್, ಇದರ ಒಳಗಡೆಯಿಂದ ವಯರ್ ಕನೆಕ್ಟ್ ಆಗಿರುತ್ತೆ. ಇದರ ಮಧ್ಯೆ ಡೈ ಎಲೆಕ್ಟ್ರಿಕ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ, ಅದಕ್ಕೆ ಒಂದು ಅಲ್ಯೂಮಿನಿಯಂ ಫೈಲಿಂದ ಬೇರೆ ಯಾವುದೋ ರೀತಿಯಿಂದ ಸುತ್ತಿರ್ತಾರೆ, ಅದು ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದರ ಮಧ್ಯೆ ಕರೆಂಟ್ ಪಾಸ್ ಆಗಲ್ಲ, ಇಲೆಕ್ಟ್ರಿಕಲ್ ಅಂದರೆ ಏನೇ ಅದರ ಮಧ್ಯೆ ಕಂಡಕ್ಟಿವಿಟಿ ಇರುತ್ತೆ, ಅದು ಇನ್ಸುಲೇಷನ್ ಟೈಪಲ್ಲೇ ಇರುತ್ತೆ. ಬಟ್ ಏನಾಗುತ್ತೆ, ಇದು 2 ಹತ್ತಿರದಿಂದ ಅದಕ್ಕೆ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಸುತ್ತಿರೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲಿ ಈ ಪ್ಲೇಟ್ಗಳಲ್ಲಿ ಇಲೆಕ್ಟ್ರಾನ್ಸ್ಗಳು ಸ್ಟೋರ್ ಆಗಿರುತ್ತೆ. ಯಾಕಂದರೆ ಇದು 2 ಪ್ಲೇಟ್ಗಳು ಅದರ ಡಿಸ್ಟೆನ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದೆ. ಇದು 25 MFD ಆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಆಗಿರುತ್ತೆ.
ಅದರ ನಂತರ ಇದು ಎಷ್ಟು ಚಾರ್ಜ್ ಮಾಡುತ್ತೆ ಅಂದರೆ ನಾರ್ಮಲಿ ಕೆಪಾಸಿಟರ್ ಏನು ಮಾಡುತ್ತೆ, ಇದರಲ್ಲಿ ಚಾರ್ಜ್ ಇಲ್ಲ ಸ್ಟೋರ್ ಆಗಿರುತ್ತೆ, ಎನರ್ಜಿಯನ್ನು ಇದರ ಪ್ಲೇಟ್ಗಳ ಮೇಲೆ ಸ್ಟೋರ್ ಮಾಡಿರುತ್ತೆ. ನಾವು ಹೇಗೆ ಮಿಷಿನಿಗೆ ಕನೆಕ್ಟ್ ಮಾಡಿದ್ರೆ ಅದೇ ಟೈಮಲ್ಲಿ ಏನಾಗುತ್ತೆ, ಚಾರ್ಜ್ ಡಿಸ್ಚಾರ್ಜ್ ಆಗುತ್ತೆ, ಮತ್ತೆ ಚಾರ್ಜ್ ಆಗಿ ಡಿಸ್ಚಾರ್ಜು ಚಾರ್ಜಿಂಗ್ ಆಗ್ತಾನೆ ಇರುತ್ತೆ ಇದರಲ್ಲಿ ಕೆಪಾಸಿಟ್ರಲ್ಲಿ. ಸೊ ಇದನ್ನು ನಾವು ಮೋಟರ್ ಜೊತೆ ಕಂಟಿನ್ಯೂ ಆಗಿ ಕನೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಆಗುತ್ತೆ, ಯಾಕಂದರೆ ರನ್ನಿಂಗ್ ಕೆಪಾಸಿಟರ್. ಸ್ಟಾರ್ಟಿಂಗ್ ಕೆಪಾಸಿಟರ್ನ ಕಂಟಿನ್ಯೂ ಕನೆಕ್ಟ್ ಮಾಡಲಿಕ್ಕಾಗಿ ಇದು ಹೀಟ್ ಆಗಿ ಬ್ಲಾಸ್ಟ್ ಆಗುತ್ತೆ. ಸೊ ಇದು ಖಾಲಿ ಸ್ಟಾರ್ಟಿಂಗಿಗೆ ಮಾತ್ರ, ಇದು ರನ್ನಿಂಗ್ ಮೋಟ್ರ್ ಜೊತೆನೇ ರನ್ ಆಗ್ತಾ ಇರುತ್ತೆ, ಇದರಲ್ಲಿ ಡಿಸ್ಕನೆಕ್ಟ್ ಮಾಡುವಂಥ ಅವಶ್ಯಕತೆ ಬರಲ್ಲ. ಮತ್ತು ಕೆಪಾಸಿಟರ್ ಹಾಳಾಗಿದೆಯಾ ಸರಿ ಇದೆಯಾ ನೋಡಲಿಕ್ಕೆ ನಾರ್ಮಲಿ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಇಲ್ಲಿ ಲೆವೆಲ್ ಇದೆ ನೋಡಿ ಈ ಪಾರ್ಟು. ಒಂದು ವೇಳೆ ಕೆಪಾಸಿಟರ್ ವೀಕ್ ಆಗಿದ್ದರೆ ಅದೇನಾಗುತ್ತೆ, ಅದು ಈ ಥರ ಮೇಲ್ಗಡೆ ಬಂದಿರುತ್ತೆ, ಈ ಪೋರ್ಷನ್, ಈ ಫ್ಲ್ಯಾಟ್ ಇರೋ ಪೋರ್ಷನ್ ಮೇಲ್ಗಡೆ ಉಬ್ಕೊಂಡು ಮೇಲ್ಗಡೆ ಬರುತ್ತೆ. ಸೊ ಆವಾಗ ಅದು ಡಿಫೆಕ್ಟಿವ್, ಬಾಡಿ ಫಿಸಿಕಲಿ ಡ್ಯಾಮೇಜ್ ಇದ್ದರೆ ನಿಮ್ಗೆ ಹೇಗೆ ಗೊತ್ತಾಗಿರುತ್ತೆ. ಇಲ್ಲ ಅಂತ ಹೇಳಿದರೆ ಈ MFD ಏನಿದೆ ಅದನ್ನು ನಾವು ಚೆಕ್ ಮಾಡಿ ನೋಡಬೇಕು. ಕೆಲವೊಂದು ಮೀಟ್ರಲ್ಲಿ ಬರುತ್ತೆ ಚೆಕ್ ಮಾಡ್ಲಿಕ್ಕೆ ಆಪ್ಷನ್. ನಾರ್ಮಲಿ ಈ ಮೀಟ್ರಲ್ಲಿ ನಾವು ನೋಡ್ಬೋದು, ಇಲ್ಲಿ ಕೆಪಾಸಿಟೆನ್ಸ್ ಚೆಕ್ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಸೊ ಇದರಲ್ಲಿ ನಾವು ಈ ಆಪ್ಷನ್ ಇಟ್ಕೊಂಡು ನಾವು ಚೆಕ್ ಮಾಡಲಿಕ್ಕಾಗತ್ತೆ. ಸೊ ಇದರಲ್ಲಿ ಕಾಮನ್ ಪಾಯಿಂಟ್ ಯಾವುದಂತ ಆವಾಗ ಹೇಳಿದೆ, ಇದು ಕಾಮನ್ ಪಾಯಿಂಟ್. ಈ ಪಾಯಿಂಟು ಮತ್ತು ಇನ್ನೊಂದು ಯಾವ್ದಾದ್ರು ಪಾಯಿಂಟಿಗೆ ನಾವು ಟಚ್ ಮಾಡಿ ನೋಡಿದರೆ ಅಲ್ಲಿ ವ್ಯಾಲ್ಯೂ ಕಾಣಿಸ್ಬೇಕು ನಮಗೆ. ಸೊ ವ್ಯಾಲ್ಯೂ ನೀವು ನೋಡ್ಬೋದು 40 ಬರ್ತಾ ಇದೆ, 40 ಇದರ ವ್ಯಾಲ್ಯೂ ಸಹ 40 ಆಗಿದೆ, 40 ಇದು. ಮತ್ತೊಂದು ಇರೋದು 6 ಮತ್ತು ಕಾಮನ್ ಪಾಯಿಂಟು ಮತ್ತು 6 ಇರೋ ಪಾಯಿಂಟಿಗೆ ನಾವು ಫ್ಯಾನ್ ಮೋಟ್ರ್ ಚೆಕ್ ಮಾಡಿ ಅಲ್ಲಿ ಕನೆಕ್ಟ್ ಮಾಡಿದರೆ ಸೊ ನಮಗೆ ವ್ಯಾಲ್ಯೂ 6 ಕಾಣಿಸ್ತಾ ಇದೆ. ಸೊ ಇದು ಮೀಟ್ರ್ ಮೂಲಕ ಸಹ ಚೆಕ್ ಮಾಡಲಿಕ್ಕಾಗತ್ತೆ. ಇನ್ನೊಂದೇನಂತ ಹೇಳಿದರೆ ಇಲ್ಲಿ ಪವರ್ ಕೊಟ್ಟು ಸಹ ಇದನ್ನು ಶಾರ್ಟ್ ಮಾಡಿ ನೋಡಲಿಕ್ಕಾಗತ್ತೆ. ಶಾರ್ಟ್ ಮಾಡಿ ಸ್ಪಾರ್ಕ್ ಸ್ಟ್ರಾಂಗ್ ಆಗಿ ಬಂದರೆ ಕೆಪಾಸಿಟೆನ್ಸ್ ಇದರಲ್ಲಿ ಇದೆ ಅಂತ, ಚಾರ್ಜ್ ಉಳ್ಕೊಳ್ತಾ ಇದೆ ಅಂತ. ಇಲ್ಲ ಅಂತ ಹೇಳಿ ಶಾರ್ಟ್ ಮಾಡಿದ ಏನು ಸ್ಪಾರ್ಕ್ ಬಂದಿಲ್ಲ ಅಂತ ಹೇಳಿ ವೀಕ್ ಆಗಿದೆ ಅಂತ, ಆ ಥರ ನಾವು ಚೆಕ್ ಮಾಡಲಿಕ್ಕೆ. ಅದು ಹೇಗೆ ಚೆಕ್ ಮಾಡೋದು, ಒಂದು ಫೇಸ್ ನ್ಯೂಟ್ರಲ್ ಇಲ್ಲಿ ಕನೆಕ್ಟ್ ಮಾಡಿ ಸ್ವಲ್ಪ ಒಂದು 5 ಸೆಕೆಂಡ್ ಅಥವಾ 2 ಸೆಕೆಂಡಿಗೆ ಕನೆಕ್ಟ್ ಮಾಡಿ ಇಟ್ಟು ಆಮೇಲೆ ಇದನ್ನು ಎರಡು ಮಧ್ಯನ ಶಾರ್ಟ್ ಮಾಡಬೇಕು. ಶಾರ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಚಾರ್ಜ್ ಇದೆಯಾ ಇಲ್ವಾ ಅಂತ. ಅದು ಹೇಗೆ ನೋಡೋದಂತ ಮಾಡಿ ತೋರಿಸ್ತೇನೆ. ಇದೊಂದು ಫೇಸ್ ನ್ಯೂಟ್ರಲ್ ವೈರ್ ಆಗಿದೆ, ಇದನ್ನು ನಾನು ಕೆಪಾಸಿಟರ್ ಪಾಯಿಂಟ್ಸ್ ಮಧ್ಯ ಟಚ್ ಮಾಡ್ತೇನೆ, ಆಮೇಲೆ ಅದನ್ನು ಶಾರ್ಟ್ ಮಾಡಿ ನೋಡೋಣ ಚಾರ್ಜ್ ಆಗುತ್ತಾ ಇಲ್ವಾ ಅಂತ, ಅದನ್ನು ಟೆಸ್ಟಿಂಗ್ ಮೆಥಡಲ್ಲಿ. ಸೊ ನಾರ್ಮಲಿ ಒಂದು ಫೇಸ್ ಇದಕ್ಕೆ, ನ್ಯೂಟ್ರಲ್ ಇದಕ್ಕೆ ಸ್ವಲ್ಪ ಹೊತ್ತು ಚಾರ್ಜ್ ಮಾಡಿ ಆಮೇಲೆ ತೆಗಿಬೇಕು. ತೆಗೆದ ನಂತರ ನಾವು ಇದನ್ನು ಶಾರ್ಟ್ ಮಾಡಿ ನೋಡೋಣ. ಶಾರ್ಟ್ ಆದರೆ ಅದರ ಮಧ್ಯೆ ಕೆಪಾಸಿಟೆನ್ಸ್ ಇದೆ ಅಂತ ಅರ್ಥ. ಶಾರ್ಟ್ ಮಾಡಿ ಯಾವ್ದಾದ್ರು ಮೆಟಲ್ ಇರೋ ಇನ್ಸುಲೇಟರ್ ಇರಬೇಕು ನಮ್ಮ ಕೈಯಲ್ಲಿ, ನಮಗೆ ಶಾಕ್ ಆಗಬಾರ್ದಂತ. ಸೊ ಈ ಥರ ಟಚ್ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ಬೋದು ಈ ಥರ ಒಂದು ಸ್ಪಾರ್ಕ್ ಬಂತು. ಆ ಸ್ಪಾರ್ಕ್ನ ಅರ್ಥ ಏನಂತ ಹೇಳಿ ಇದರಲ್ಲಿ ಚಾರ್ಜ್ ಇದೆ ಅಂತ. ವೀಕ್ ಆಗಿ ಶಾರ್ಟ್ ಆದರೆ ಚಾರ್ಜ್ ಇಲ್ಲ, ಜಾಸ್ತಿ ಸ್ಪಾರ್ಕ್ ಬಂದರೆ ಅದರಲ್ಲಿ ಚಾರ್ಜ್ ಇದೆ ಅಂತ ಅರ್ಥ. ಕೆಪಾಸಿಟರ್ ಮೋಟ್ರ್ ಒಳಗಡೆ ಹೇಗೆ ಕೆಲಸ ಮಾಡುತ್ತೆ, ಮೋಟ್ರನ್ನ ಹೇಗೆ ರೊಟೇಟ್ ಮಾಡುತ್ತೆ ಅಂತ ನಾವು ಇನ್ನೊಂದು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಹೇಗೆ ಮೋಟ್ರು ಕೆಪಾಸಿಟರಿಂದ ಮೋಟ್ರ್ ಹೇಗೆ ರನ್ ಆಗುತ್ತೆ, ಅದರಲ್ಲಿ ಏನು ಚೇಂಜಸ್ ಆಗೋದ್ರಿಂದ ಮೋಟ್ರು ಕೆಪಾಸಿಟರ್ನ ರನ್ ಮಾಡ್ತದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ವೀಡಿಯೋದಲ್ಲಿ ನೀವು ಕೆಪಾಸಿಟರ್ ಬಗ್ಗೆ, ಸ್ಟಾರ್ಟಿಂಗ್ ಕೆಪಾಸಿಟರ್, ರನ್ನಿಂಗ್ ಕೆಪಾಸಿಟರ್ ಬಗ್ಗೆ ತಿಳ್ಕೊಂಡಿದ್ದೇನೆ. ಸ್ಟಾರ್ಟಿಂಗ್ ಕೆಪಾಸಿಟರ್ ಮತ್ತು ರನ್ನಿಂಗ್ ಕೆಪಾಸಿಟರ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಮತ್ತು ಹೇಗೆ ಅದನ್ನು ಟೆಸ್ಟ್ ಮಾಡೋದಂತ ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ ಮೋಟ್ರ್ ಜೊತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅದರ ಬಗ್ಗೆ ತಿಳ್ಕೊಳ್ಳೋಣ.